ಇನ್ಮೇಲೆ ಬಾಗಲಕೋಟೆಯಲ್ಲಿ ಟ್ರಾಫಿಕ್ ರೂಲ್ಸ್ ಫುಲ್ ಸ್ಟ್ರಿಕ್ಟ್. ಐಟಿಎಂಎಸ್ ಜಾರಿಗೆ ತಂದ ರಾಜ್ಯದ 4ನೇ ಜಿಲ್ಲೆ ಬಾಗಲಕೋಟೆ. ಐಟಿಎಂಎಸ್ ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸಂಚಾರ ನಿಯಮ ಉಲ್ಲಂಘಿಸುವ ಸವಾರರಿಗೆ ಇದು ದೊಡ್ಡ ಟಫ್ ರೂಲ್ಸ್. ನಿಯಮ ಉಲ್ಲಂಘಿಸಿದ್ರೆ ಮನೆಗೆ ದಂಡದ ರಸೀದಿ ಬರುತ್ತೆ. ಬಾಗಲಕೋಟೆ ನಗರದಾದ್ಯಂತ ಈಗಾಗಲೇ 324 ಸಿಸಿ ಕ್ಯಾಮೆರಾಗಳ ಅಳವಡಿಕೆಯನ್ನ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ 324 ಸಿಸಿ ಕ್ಯಾಮೆರಾಗಳ ಅಳವಡಿಕೆಯನ್ನ ಮಾಡಲಾಗಿದ್ದು, ಪ್ರತಿ ಸವಾರರ ಚಲನವಲನಗಳನ್ನ ಸೆರೆ ಹಿಡಿಯುವ ಕ್ಯಾಮೆರಾಗಳು ಮುಖ್ಯವಾಗಿ ಕಾರ್ಯನಿರ್ವಹಿಸುವ 22 ಎಐ ಕ್ಯಾಮೆರಾಗಳು, ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಸಿಗ್ನೇಷನ್ ಕ್ಯಾಮೆರಾಗಳು, 65 4K ಕ್ಯಾಮೆರಾಗಳು, 60 PTZ ಕ್ಯಾಮೆರಾಗಳ ಅಳವಡಿಕೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ಬೈಕ್ ಸವಾರರು ಹೆಲ್ಮೆಟ್ ಧರಿಸದಿದ್ರೆ, ಟ್ರಿಬಲ್ ರೈಡಿಂಗ್ ಮಾಡಿದ್ರೆ, ಸೀಟ್ ಬೆಲ್ಟ್ ಹಾಕದಿದ್ರೆ ಕಂಟ್ರೋಲ್ ರೂಮ್ ನಿಂದಲೇ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ಕೆ ಕೈ ಹಾಕಿದೆ. ಚಾಲನೆ ಮಾಡಿದ್ರೆ, ಮೊಬೈಲ್ ಬಳಸಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ವಾಹನ ಸವಾರರೇ ಎಚ್ಚೆತ್ತುಕೊಳ್ಳಿ, ಅದರಲ್ಲೂ ಬಾಗಲಕೋಟೆಯ ಸವಾರರು. ನಿಮ್ಮ ಮನೆಗೆ ಇನ್ಮೇಲೆ ನೀವೇನಾದ್ರೂ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಮನೆಗೆ ಸೀದಾ ರಸೀದಿ ಜೊತೆಗೆ ನಿಮ್ಮ ಫೋಟೋ. ನೀವು ಏನ್ ತಪ್ಪು ಮಾಡಿದ್ರಿ, ಹೆಲ್ಮೆಟ್ ಹಾಕಿಲ್ವಾ, ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದೀರಾ, ಅಥವಾ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿದೀರಾ, ಸಿಗ್ನಲ್ ಜಂಪ್ ಮಾಡಿದ್ದೀರಾ, ಏನ್ ಮಾಡಿದ್ದೀರಿ ಅಂತ ಫೋಟೋ ಸಮೇತ ವಿತ್ ಪ್ರೂಫ್ ಸಮೇತ ನಿಮ್ಮ ಮನೆಗೆ ವಾಟ್ಸ್ಆಪ್ ಮೂಲಕ ಬರ್ಬೋದು, ಅಥವಾ ಮನೆಗೆ ಫೋಟೋ ಸಮೇತ ರಶೀದಿಯನ್ನ ಕೂಡ ಕಳಿಸ್ತಾರೆ ಬಾಗಲಕೋಟೆಯ ಪೊಲೀಸರು. ಸಂಚಾರ ನಿಯಮ ಉಲ್ಲಂಘಿಸುವ ಸವಾರರಿಗೆ ಟಫ್ ರೂಲ್ಸ್ ಜಾರಿಯಾಗಿದೆ. ನಿಯಮ ಉಲ್ಲಂಘಿಸಿದ್ರೆ ಮನೆಗೆ ದಂಡದ ರಸೀದಿ ಬರುತ್ತೆ. ಈಗಾಗಲೇ ಬಾಗಲಕೋಟೆಯ ಜಿಲ್ಲೆಯಾದ್ಯಂತ 324 ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ. ಪ್ರತಿ ಸವಾರರ ಚಲನವಲನಗಳನ್ನ ಈ ಕ್ಯಾಮೆರಾ ನಿರ್ವಹಿಸುತ್ತೆ, ಸೆರೆ ಹಿಡಿಯುತ್ತೆ. 22 ಎಐ ಕ್ಯಾಮೆರಾಗಳು, ಆಟೋಮೇಟಿವ್ ನಂಬರ್ ಪ್ಲೇಟ್ಗಳನ್ನ ಅದು ರಿಸಿಗ್ನೇಷನ್ ಮಾಡುತ್ತೆ. 65 4K ಕ್ಯಾಮೆರಾಗಳು, 60 PZ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ನಗರದಾದ್ಯಂತ. ಮುಖ್ಯವಾಗಿ ಬೈಕ್ ಸವಾರರು ಹೆಲ್ಮೆಟ್ ಧರಿಸದೇ ಇದ್ರೆ, ಟ್ರಿಬಲ್ ರೈಡಿಂಗ್ ಮಾಡಿದ್ರೆ, ಸೀಟ್ ಬೆಲ್ಟ್ ಹಾಕದಿದ್ರೆ ಕಂಟ್ರೋಲ್ ರೂಮ್ ನಿಂದಲೇ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ಕೆ ಇದೀಗ ಪೊಲೀಸರು ಕೈ ಹಾಕಿದ್ದಾರೆ. ಚಾಲನೆ ವೇಳೆ ಮೊಬೈಲ್ ಬಳಸಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ ಅಮರನಾಥ್ ರೆಡ್ಡಿ ಬಾಗಲಕೋಟೆ ಎಸ್ಪಿ ಅವರು ಮಾತನಾಡಿದ್ದಾರೆ. ಬನ್ನಿ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ. ಬಾಗಲಕೋಟೆ ನಗರದಲ್ಲಿ ಈಗಾಗಲೇ 450ಕ್ಕಿಂತ ಹೆಚ್ಚು ಕ್ಯಾಮ್ರಾಗಳು, ಒಳ್ಳೊಳ್ಳೆ ಕ್ಯಾಮ್ರಾಗಳನ್ನು ಹಾಕಲಾಗಿದೆ. ಅದರಲ್ಲಿ ANPR ಕ್ಯಾಮ್ರಾ ಕೂಡ ಇತ್ತು. ಈಗ ಹೊಸದಾಗಿ 22 AI ಕ್ಯಾಮ್ರಾಸ್ ಹಾಕಲಾಗಿದೆ. BTD ಇಂದ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವರು 22 AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾನ ಹಾಕಲಾಗಿದೆ. ಸೊ ಅದರ ಸಂಯೋಜನೆಯೊಂದಿಗೆ ನಾವು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಅನುಷ್ಠಾನಗೊಳಿಸಲಾಗಿದೆ. ಸೊ ಮುಂಚೆ ಪೊಲೀಸರು ರೋಡಲ್ಲಿ ನಿಂತುಬಿಟ್ಟು ಟ್ರಾಫಿಕ್ ವೈಲೇಷನ್ನ ಕೇಸ್ ಹಾಕ್ತಿದ್ರು. ಇದರಿಂದ ಸಾರ್ವಜನಿಕರಿಂದ ಬಹಳಷ್ಟು ವ್ಯಾಪಕವಾದ ಒಂದು ಆಕ್ರೋಶನ ಆಗ್ತಿತ್ತು. ಯಾಕಂದರೆ ಫಂಡಮೆಂಟಲ್ ರೈಟನ್ನೇ ಕರ್ಟಲ್ ಮಾಡಿದಂಗೆ ಆಗ್ತಿತ್ತು. ಪೊಲೀಸರು ವಾಹನ ನಿಲ್ಲಿಸಿದ ತಕ್ಷಣ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಸಿಟ್ಟು ಬರ್ತಿತ್ತು. ಅದರಿಂದ ವಾದವಿವಾದವಾಗಿ ಸ್ವಲ್ಪ ಆಕ್ರೋಶ ಕೂಡ ವ್ಯಕ್ತ ಆಯಿತು. ಇದನ್ನೆಲ್ಲದನ್ನು ತಪ್ಪಿಸೋಕ್ಕೋಸ್ಕರ ನಾವು ಬಾಗಲಕೋಟೆ BTD ಎದುರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು 22 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾನ ಹಾಕಿಸಲಾಗಿದೆ. ಇದರ ಮೂಲಕವಾಗಿ ನಾವು ಏನು ಟ್ರಾಫಿಕ್ ವೈಲೇಷನ್ಸ್ ಇತ್ತು, ಮುಖ್ಯವಾಗಿ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಅದು ಆಟೋಮೆಟಿಕಲ್ಲಿ ಕ್ಯಾಚ್ ಮಾಡುತ್ತೆ. ಎರಡನೇದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದರೆ, ಮೂರನೇದು ಮೊಬೈಲ್ ಉಪಯೋಗ ಮಾಡಿಕೊಂಡು ವಾಹನ ಚಲಾಯಿಸ್ತಿತ್ತು ಅಂತಂದರೆ, ಮತ್ತು ರಾಂಗ್ ನಂಬರ್ ಪ್ಲೇಟ್ ಇತ್ತು ಅಂತಂದರೆ ಕೂಡ ಇಂಥದ್ದನ್ನು ಸುಮಾರು ಅದರಲ್ಲಿ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ವಿ, ಏನೇನು ಟ್ರಾಫಿಕ್ ವೈಲೇಷನ್ಸ್ ಇತ್ತಂತ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಏನು ಮಾಡುತ್ತೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಂತದ ಇಮಿಡಿಯೇಟ್ಲಿ ಆಗಿ ನಮ್ಮದು ITMS ಸಾಫ್ಟ್ವೇರ್ ಇದೆ, ಆ ITMS ಸಾಫ್ಟ್ವೇರಿಗೆ ಬರುತ್ತೆ. ಅಲ್ಲಿಂದ ನಾವು RTOದಲ್ಲಿ ಇರ್ತಕ್ಕಂಥದ್ದು ಏನು ವಾಹನ ರಿಜಿಸ್ಟ್ರೇಷನ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಿರುತ್ತೆ, ಇಮಿಡಿಯೇಟ್ಲಿ ಅಲ್ಲಿಗೆ ಮಾಹಿತಿ ಹೋಗುತ್ತೆ. ಸೊ ಅಲ್ಲಿಂದ ನಮ್ಮದು ಬಂದು ಅದು ಅಪ್ರೂವ್ ಮಾಡಿಸ್ತು. ನಮ್ಮ ಕಡೆಯಿಂದ ಒಂದು 3 ಜನ ಇರ್ತಾರೆ, ಅದು ಕರೆಕ್ಟಾಗಿ ಏನಂಬುದನ್ನು ನಾವು ಅಪ್ರೂವ್ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ಲಾಗಿ ಬಂದಿರತಕ್ಕಂಥದ್ದು ಏನು ಚಲನ ಇತ್ತು ಆ ಚಲನ ತೆಗಿತೀವಿ. ಸಂಬಂಧಿತ ಏನು RTO ಕಡೆಯಿಂದ ವಾಹನ ರಿಜಿಸ್ಟ್ರೇಷನ್ ಅಡ್ರೆಸ್ ಇರುತ್ತೆ
ಆ ರಿಜಿಸ್ಟ್ರೇಷನ್ ಅಡ್ರೆಸ್ಗೆ ನೇರವಾಗಿ ರಸೀದಿನ ಮನೆಗೆ ಕಳಿಸ್ತಕ್ಕಂಥದ್ದಾಗುತ್ತೆ. ಇದ್ರ ಜೊತೆಗೆ ನಾವು ಬಾಗಲಕೋಟೆ ಟೌನ್ದಲ್ಲಿ 10 ಪ್ಲೇಸನ್ನು ಆ ರಿಜಿಸ್ಟ್ರೇಷನ್ದು ಏನಿರುತ್ತಾ ನಾವು ಏನು ಸ್ಲಿಪ್ ಚಲನ್ ತೆಗೆದಿರ್ತೀವಿ ಅದರಲ್ಲಿ ಎಲ್ಲಿ ಹೋಗಿ ಅವರು ಫೈನ್ ತುಂಬೋದನ್ನು ಅದು ಕೂಡ ಅದರಲ್ಲಿ ನಮೂದು ಮಾಡಿರ್ತೀವಿ. ಸೊ 10 ಆಗೋವರೆಗೂ ಕೂಡ ನಾವು ವೇಟ್ ಮಾಡ್ತೀವಿ. 10 ನಂತರ ಅವ್ರ ವಾಹನ ಜಪ್ತು ಮಾಡತಕ್ಕಂಥದ್ದಾಗಲಿ, ಮುಂದೆ ಅದರಲ್ಲಿ ಏನು ವಾಹನ ಚಾಲನದು ಪರವಾನಗಿ ಲೈಸೆನ್ಸ್ ಇರುತ್ತೆ ಅದರ ಮೇಲೆ ಬೋಜ ಕೂರಿಸ್ತಕ್ಕಂಥದ್ದಾಗಲಿ, ಈ ಥರ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಒಳ್ಳೇದಾಗಲೆಂಬ ಉದ್ದೇಶದಿಂದ ಹೆಲ್ಮೆಟ್ ಹಾಕ್ಬೇಕು, ಜೀವ ಉಳಿಬೇಕು ಎಂಬುದು ನಮ್ಮದು ಮುಖ್ಯ ಉದ್ದೇಶ. ಫೈನ್ ಹಾಕಬೇಕು, ಫೈನ್ ಕಲೆಕ್ಟ್ ಮಾಡಬೇಕು ಎಂಬುದಲ್ಲ. ಪೊಲೀಸರ ಜೊತೆಯೊಂದಿಗೆ ವಾದ ವಿವಾದ ಮಾಡತಕ್ಕಂಥದ್ದು ತಪ್ಪಿಸೋದಕ್ಕೋಸ್ಕರ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು, ಅವ್ರದ್ದು ಪ್ರಾಣ ಮತ್ತು ಜೀವ ಉಳಿಬೇಕೆಂಬ ಮುಖ್ಯ ಉದ್ದೇಶದಿಂದ ನಾವು ಇದನ್ನು ಅನುಷ್ಠಾನಗೊಳಿಸಿದ್ದೀವಿ. ಇದು ಮುಂದಿನ ದಿನದಲ್ಲಿ ಸಾರ್ವಜನಿಕರು ಕೂಡ ಒಳ್ಳೆಯದಾಗುತ್ತೆ ಮತ್ತು ಪೊಲೀಸರಿಗೂ ಕೂಡ ಈ ಕೆಲಸ ಫೈನ್ ಹಾಕೋದು ಕೆಲಸ ಹೊರತುಪಡಿಸಿ ಇಲ್ಲಿ ಟ್ರಾಫಿಕ್ಕು ಜಾಸ್ತಿ ಇತ್ತು ಅಲ್ಲಿ ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದಾಗಲಿ, ಮತ್ತು ಜಾಸ್ತಿ ಸಮಯ ಎಲ್ಲಿ ನಾವು 1 ವೇ ಮಾಡ್ತಕ್ಕಂಥದ್ದಾಗಲಿ 2 ವೇ ಮಾಡಬೇಕಾಗಿತ್ತು, 1 ಸೈಡ್ ಪಾರ್ಕಿಂಗ್ ಮಾಡ್ತಕ್ಕಂಥ ಇಂಥದಕ್ಕೆ ನಾವು ಬಳಸ್ಕೊತಕ್ಕಂಥದ್ದನ್ನು ನಾವು ಉಪಯೋಗ ಮಾಡಿಕೊಳ್ಳೋಕೆ ಅನುಕೂಲ ಆಗುತ್ತೆ ಎಂಬುದನ್ನು ನಾವು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ಈಗ ಆಲ್ರೆಡಿ ನಾವು ಬಾಗಲಕೋಟೆ ನಗರದಲ್ಲಿ ಅನುಷ್ಠಾನ ಮಾಡಿದ್ದೀವಿ. ಸಂಬಂಧಪಟ್ಟಾಗ ಈಗ ನಾವು ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಿ ಇರುತ್ತೆ ಅದನ್ನು ರಿಜಿಸ್ಟ್ರೇಷನ್ ಕಳಿಸ್ತಕ್ಕಂಥದ್ದು ಮಾಡ್ತೀವಿ. ಬೇರೆ ಸ್ಟೇಷನ್ದು ಬೇರೆ ಔಟ್ ಆಫ್ ಸ್ಟೇಟ್ ಇತ್ತಂತಂದ್ರೆ ಅಲ್ಲಿ ಸಂಬಂಧಪಟ್ಟ ರಾಜ್ಯಗಳೊಂದಿಗೆ ನಮ್ದು ಏನು ರಿಜಿಸ್ಟ್ರೇಷನ್ದು ಅಥಾರಿಟಿ ಇರುತ್ತೋ ಅವ್ರ ಮೂಲಕ ನಾವು ಅದನ್ನು ಅಡ್ರೆಸ್ ತೆಗೆದುಬಿಟ್ಟು ಅವರಿಗೆ ಕಳಿಸ್ತಕ್ಕಂಥದ್ದು ಮಾಡ್ತೀವಿ. ಮತ್ತು ನಮ್ಮಲ್ಲಿ ಅಂಥ ವಾಹನಗಳನ್ನು ನಾವು ಗುರುತು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ನಮ್ಮಲ್ಲಿ ಬಂದು ಏನಾದರೂ ವೈಲೇಷನ್ಸ್ ಮಾಡಿದಿರ್ತಾರೆ ಆ ಸಮಯದಲ್ಲಿ ದಂಡವನ್ನು ವಸೂಲು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಇದ್ರ ಜೊತೆಗೆ ನಾವೇನು ಮಾಡಿದ್ದೀವಿ, ಬಾಗಲಕೋಟೆಯಲ್ಲಿ 16 ಟ್ರಾಫಿಕ್ ಬೂತ್ಸನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಂತಂದ್ರೆ ನಮಗೆ ಕಾನೂನು ಸುವ್ಯವಸ್ಥೆಗೆ ಕೂಡ ಉಪಯೋಗ ಆಗುತ್ತೆ. ಯಾಕಂದರೆ ಬಾಗಲಕೋಟೆಯಲ್ಲಿ ಒಂದು ಹೋಳಿ ಆಚರಣೆ ಇರ್ಬೋದು, ಗಣೇಶ ಪ್ರೊಸೆಷನ್ ಇರ್ಬೋದು, ಈದ್ ಮಿಲಾದು ಪ್ರೊಸೆಷನ್ ಇರತಕ್ಕಂಥದ್ದಾಗೋದು, ಬೇರೆ ಬೇರೆ RSS ರೂಟ್ ಮಾರ್ಚ್ ಇರತಕ್ಕಂಥದ್ದಾಗ್ಬೋದು, ಎಲ್ಲಿ ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ ಮತ್ತು ಸಾರ್ವಜನಿಕರ ಶಾಂತತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ಅಂಥ ಸಮಯದಲ್ಲಿ ನಾವು 15 ಟ್ರಾಫಿಕ್ ಬೂತ್ಸನ್ನು ಹಾಕಿದ್ವಿ.